ನಮಸ್ತೆ ಭಾರತೀಯರೇ. ನಾನು ಹಿಂದಿನ ವಿಡಿಯೋದೊಳಗೆ ಶೇಂಗಾನ ಉಪಯೋಗಿಸಿ ಮಾವಿನಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸಿದ್ನಲ್ರಿ. ಈ ಒಂದು ದೃಶ್ಯ ಸುರುಳಿ ಅದರ ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು ರೀ. ಈಗ ಶೇಂಗಾ ಚಟ್ನಿ ಮಾಡುವಾಗ ಈ ರೀತಿ ನಾವು ಹೋಳುಗಳನ್ನು ಕತ್ತರಿಸ್ಕೊಳ್ಳೋ ಟೈಮ್ನೊಳಗೆ ಹಿಂಗೆ ಗೊಪ್ಪ ಉಳಿದಿರ್ತೈತೆ ನೋಡಿರಿ. ಇದ್ರದ್ದು ಸೈಡಿಂದ ಏನು ತಿರುಳು ಇರ್ತೈತಲ್ಲ ರೀ, ಅವು ನಮಗೆ ಸರಿಯಾಗಿ ತೆಗಿಯಾಕೂ ಬರೋಂಗಿಲ್ಲ ರೀ. ತೆಗೆದ್ರೆ ಪೀಸೂ ಹೋಳುಗಳು ಸರಿಯಾಗಿ ಬರೋದಿಲ್ಲ ರೀ. ಅದಕ್ಕೆ ಇದನ್ನು ವೇಸ್ಟ್ ಆಗಬಾರ್ದಲ್ಲ ರೀ. ನಾವು ಹೆಣ್ಮಕ್ಳು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ರೀ. ಇದರಿಂದ ನಾನು ಸಾಂಬಾರು ಮಾಡಕತ್ತೇನೆ ರೀ. ಈಗ ಅದು ಮಾವಿನಕಾಯಿ ಏನು ಚಟ್ನಿ ಮಾಡುವಾಗ ಏನು ಕಟ್ ಮಾಡಿದ್ದು ಹೋಳಿಗೆ ಕತ್ತರಿಸಿದ್ದು ಉಳಿದಿರುವಂಥದ್ದು ಗೊಪ್ಪ ರೀ ಇವು. ಅದಕ್ಕೆ 3 ಮಾವಿನಕಾಯಿ ಹಾಕಿದ್ದೆ. ಅದು ಇನ್ನೂ 2 ಮಾವಿನಕಾಯಿ ತೊಗೊಂಡು ನಾನು ಹಿಂಗೆ ಹೋಳುಗಳಾಗಿ ಮಾಡಿ ಇಟ್ಕೊಂಡೇನೆ ರೀ. ಅದು ಒಂದರದ್ದು ಇನ್ನೂ ಗೊಪ್ಪ ಬಲ್ತಿರಲಿಲ್ಲ ರೀ, ಹಂಗಾಗಿ ಇದು ಹಿಂಗೆ ಬಂದೈತಿ. ಇದನ್ನೆಲ್ಲ ರೆಡಿ ಇಟ್ಕೊಂಡೇನಿ ರೀ. ಮತ್ತು ಏನೇನು ಸಾಮಗ್ರಿಗಳು ಬೇಕು ಹೇಳ್ತೇನೆ ನೋಡಿರಿ. ತಯಾರು ಮಾಡಿ ಇಟ್ಕೊಂಡೇನಿ ರೀ. ಇದು ಕೊತ್ತಂಬರಿ ರೀ. ಇದು 1 ಚಮಚ ಹವೀಜದ ಕಾಳಿಂದ ಪುಡಿ ರೀ. ಇದು ಕಸೂರಿ ಮೇಥಿನ ಕೈಲೇನ ಹಿಂಗೆ ತಿಕ್ಕಿ ಇಟ್ಕೊಂಡೇನಿ ರೀ. ಇದು ಕರಿಬೇವು ರೀ. ಆಮೇಲೆ 2 ಬೆಳ್ಳುಳ್ಳಿ ಗಡ್ಡೆನ ನಾನು ಜಜ್ಜಿ ಇಟ್ಕೊಂಡೇನಿ ರೀ. ಇದು ಸಾಸಿವೆ ಮತ್ತು ಜೀರಿಗೆ ರೀ. ಇದು ಬೆಲ್ಲ ರೀ. ಇದೊಂದು ಅರ್ಧ ಬಟ್ಲಾಗುವಷ್ಟು ಕೊಬ್ಬರಿ ರೀ, ಹಸಿ ಕೊಬ್ಬರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಹಿಂಗು ಮತ್ತು ಈರುಳ್ಳಿ ರೀ. ಒಂದು ಮಧ್ಯಮ ಆಕಾರದ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ ರೀ. ಒಂದು 8-10 ಲವಂಗ, 1 ಏಲಕ್ಕಿ ಸುಲಿದಿಟ್ಕೊಂಡೇನಿ ರೀ. ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಮೆಣಸಿನಕಾಳು. ಇದು ಗಾಂಧಾರಿ ಮೆಣಸಿನ್ಕಾಯಿ ಅಂತಾರೆ ರೀ. ನಮ್ಮ ಕಡೆ ಇದಕ್ಕೆಲ್ಲ ಪರಂಗಿ ಮೆಣಸಿನ್ಕಾಯಿ ಅಂತಿದ್ರು ರೀ. ಇದು ಇಷ್ಟು ಚಿಕ್ಕದಾಗಿರ್ತೈತೆ ರೀ, ಆದ್ರೂ ಭಾಳ ಅಂದರೆ ಭಾಳ ಖಾರ ಇರ್ತೈತೆ ರೀ. ಇದನ್ನೇನು ಮಾಡೈತೆ ರೀ, ತುಂಬಿನ ಸಮೇತನೇ ತೊಗೊಂಡೇನಿ ರೀ ನಾನು. ಯಾಕೆಂದರೆ ನಾವೀಗ ಅಡುಗೆ ಮಾಡಿರ್ತೇವಲ್ಲ ರೀ, ಮೆಣಸಿನ್ಕಾಯಿ ಖಾರ ಹಾಕಿ ಎಲ್ಲ ಅಡುಗೆ ಮಾಡಿರ್ತೀವಿ. ಅದರಿಂದ ಎಸಿಡಿಟಿ ಆಗೋ ಚಾನ್ಸಸ್ ಇರ್ತೈತೆ, ಪ್ರಮೇಯ ಇರ್ತೈತೆ ರೀ ನಮಗೆ. ಆ ಒಂದು ಎಸಿಡಿಟಿನ ಹೊಡೆದು ಹಾಕುವಂಥ ಶಕ್ತಿ ಈ ಮೆಣಸಿನಕಾಯಿ ತೊಟ್ಟಿಗಿರ್ತೈತಂತ್ರಿ. ಎಲ್ಲ ಮೆಣಸಿನ್ಕಾಯ್ದು ಹಂಗೆ ರೀ, ಅದನ್ನು ಉಪಯೋಗಿಸ್ಬೋದು. ಆದರೆ ಇದನ್ನು ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೆ, ಉಳಿದಿದ್ವೆಲ್ಲನೂ. ಹಾಗಾಗಿ ಇದನ್ನು ತೊಟ್ಟು ರಹಿತವಾಗಿ ಹಾಕ್ತಾಯಿದ್ದೀನಿ. ಇದನ್ನು ತೊಟ್ಟಿನ ಸಮೇತನೇ ಹಾಕ್ತಾಯಿದ್ದೀನಿ. 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಇದಿಷ್ಟು ಸಾಮಗ್ರಿಗಳು ನಮಗೆ ಬೇಕು ರೀ. ಈಗ ಇದರೊಳಗೆ ನಾನು ಈಗ ಏನು ಮಾಡ್ತೀನಿ ಅಂದರೆ, ಇವು ಮಸಾಲೆ ಪದಾರ್ಥಗಳು ಮತ್ತು ಮೆಣಸಿನಕಾಯಿ ಮತ್ತು ಈರುಳ್ಳಿ ಇವನ್ನು ಒಂದು ಸ್ವಲ್ಪ ಹುರ್ಕೊಂಡು ಮತ್ತೆ ನಿಮ್ಮ ಎದುರಿಗೆ ನಾವು ಬರ್ತೇನೆ ರೀ. ಇಲ್ಲಿ ನೋಡಿರಿ, ಇದೆಲ್ಲನೂ ಈಗ ಸಣ್ಣ ಉರಿ ಮೇಲೆ ಹುರಿಯಾಕತ್ತೇನೆ ರೀ ಇವನ್ನು. ಅದರ ಜೊತೆಗೆ ಇನ್ನೊಂದು ಕಡೆ ನಾನು ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತೆ ರೀ. ಇವೆಲ್ಲ ಮಾವಿನಕಾಯಿ ಹುರಿಬೇಕಲ್ರಿ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತೈತೆ ರೀ. ಅದು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತೇನೆ ರೀ ಅದಕ್ಕೆ. ಈಗ ನಾವು ಭಾಳ ದಿನದಿಂದ ನಾವು ಚಿಕ್ಕಂದಿರ್ತಾನೆ ನೋಡ್ತೇವೆ ರೀ. ಈಗ ಅಲ್ಯೂಮಿನಿಯಮ್, ಹಿಂಡಲ್ಯೂಮಿನಿಯಮ್, ಜರ್ಮನಿ ಪಾತ್ರೆ ಎಲ್ಲ ಉಪಯೋಗಿಸ್ತೇವೆ ನೋಡಿರಿ. ಅದು ಅದು ಖರೆ ಹೇಳ್ಬೇಕಂದ್ರೆ ನಮಗೆ ಬ್ರಿಟಿಷರು ನಮ್ಮ ಭಾರತೀಯರ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ, ನಮ್ಮ ಎಲ್ಲ ಭಾರತೀಯರ ಇಡೀ ಸಂತಾನವನ್ನೇ ದುರ್ಬಲ ಮಾಡಲಿಕ್ಕೆ ಅಂತ ಆ ಪಾತ್ರೆಯನ್ನು ತಂದಿದ್ದರು ರೀ ಅವರು. ಮೊದಲು ನಮ್ಮ ಹಿರಿಯರ ಕಾಲದಿಂದ ಕಂಚಿನ ಪಾತ್ರೆ, ಹಿತ್ತಾಳೆ, ತಾಮ್ರ ಅಂಥವನ್ನೆಲ್ಲನೂ ಉಪಯೋಗಿಸ್ತಿದ್ರಿ. ಆದರೆ ಈಗಿನ ಕಾಲದಲ್ಲಿ ಅಂಥವೆಲ್ಲ ಯಾರ ಮನೆಯಲ್ಲೂ ಸಿಗೋದಿಲ್ಲ ರೀ ನೋಡಲಿಕ್ಕೆ. ಅದಕ್ಕೆ ಅದು ಭಾಳ ಹಾನಿಕರ ರೀ. ಅದರೊಳಗೆ ನಾವೇನಾದರೂ ಅಡುಗೆ ಮಾಡಿದಾಗ ಅದರಿಂದ ಬರುವಂಥ ಕೆಮಿಕಲ್ ಏನಿರ್ತಾವೆ ನೋಡಿರಿ, ರಾಸಾಯನಿಕ ಪದಾರ್ಥಗಳು, ಅವು ನಮ್ಮ ದೇಹಕ್ಕೆ ಬಹಳ ಹಾನಿ ಮಾಡ್ತಾರೆ. ಅದಕ್ಕೆ ಅದನ್ನು ನಾವು ಉಪಯೋಗಿಸೋದನ್ನು ಕ್ರಮೇಣ, ಯಾಕಂದ್ರೆ ಅದಕ್ಕೆ ನಾವು ಭಾಳ ಅಂದರೆ ಭಾಳ ಹೊಂದ್ಕೊಂಡು ಬಿಟ್ಟೇವಲ್ರಿ, ನಮ್ಗೆ ಅದು ಆಗೋದಿಲ್ಲ ರೀ ಬೇಗ ಬಿಡೋಕ್ಕೆ. ಅದ್ರ ಸಲುವಾಗಿ ಹಂತವಾಗಿ ನಾವು ಅದನ್ನು ಬಿಡಬೇಕು ರೀ. ಬಿಟ್ಟು ಈ ಸ್ಟೀಲಿನ ಪಾತ್ರೆ, ಕಂಚು, ಮಣ್ಣಿನ ಪಾತ್ರೆ ಅಂತೂ ನಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ರೀ.
ನಾವು ಇನ್ಮೇಲಾದರೂ ಅದನ್ನು ಇಷ್ಟು ನಮಗೆ ತಿಳುವಳಿಕೆ ಇಲ್ಲದಾಗ ನಾವು ಏನೇನೋ ತಪ್ಪು ಮಾಡಿರ್ತೇವೆ ರೀ. ಆದರೆ ತಿಳುವಳಿಕೆ ಬಂದ ಮೇಲೆ ಆದ್ರೂ ಅದನ್ನು ಬಿಟ್ಟು ಯಾವುದು ನಮ್ಮ ಆರೋಗ್ಯಕ್ಕೆ ಉತ್ತಮ ಅದನ್ನು ಮಾಡೋದು ಒಳ್ಳೆಯದು ಅಂತ ಅನಿಸ್ತೈತೆ ರೀ. ನೋಡಿರಿ, ಈಗ ಇದು ಇಷ್ಟು ಹುರಿದೈತೆ ರೀ ಇದು. ಈಗ ಇದನ್ನು ನಾನೇನು ಮಾಡ್ತೇನೆ ರೀ, ಈಗ ಈ ಕಡಾಯಿ ಬಿಸಿ ಇರ್ತೈತೆ ನೋಡಿರಿ, ಅಷ್ಟರೊಳಗನೆ ಇನ್ನು ಮೇಲಿಂದ ಇದು ಬೇಯೋದು ಸಾಕು ರೀ. ಹಂಗಾಗಿ ನಾನು ಇದನ್ನು ಬಂದ್ ಮಾಡಿ ಮುಚ್ಚಳ ಮುಚ್ಚಿ ಬಂದ್ ಮಾಡ್ತೇನೆ ರೀ. ಇದು ಒಂದು ಸ್ವಲ್ಪ ಆರ್ಲಿ ರೀ. ಇದು ನಾನು ಹೇಳ್ತಾ ಇದ್ದೇನೆ ರೀ, ಹಿಂಡಾಲಿಮ್ ಅಲ್ಯೂಮಿನಿಯಂ ಜರ್ಮನಿ ಪಾತ್ರೆಯೊಳಗೆ ನೀವು ಲಕ್ಷ ಕೊಟ್ಟು ನೋಡಿರ್ಬಹುದು ರೀ. ನಾವು ರಾತ್ರಿ ಅಡುಗೆ ಮಾಡಿಟ್ಟಿರ್ತೀವಿ ಅಥವಾ ಮಧ್ಯಾಹ್ನ ಅಡುಗೆ ಮಾಡಿ ಒಂದು 3-4 ತಾಸು ಆದಮೇಲೆ ಅದರದ್ದು ಸುತ್ತಲೂ ಒಂದು ಬಿಳಿದ ಪದರ ಕಂಡಂಗೆ ಕಾಣ್ತಿರ್ತೈತೆ ರೀ ಅಡುಗೆದ ಮೇಲ್ಗಡೆ. ಅದು ನಮ್ಮ ದೇಹಕ್ಕೆ ಬಹಳ ಹಾನಿಕರ ರೀ, ರಾಸಾಯನಿಕ ಪದಾರ್ಥ. ಅದರ ಸಲುವಾಗಿ ನಾವು ಆದಷ್ಟು ಅದನ್ನು ಬಿಟ್ಟು ಮಣ್ಣಿನ ಪಾತ್ರೆ, ಸ್ಟೀಲಿನ ಪಾತ್ರೆ, ಕಂಚು, ಹಿತ್ತಾಳೆ ಇವನ್ನು ಉಪಯೋಗಿಸೋದು, ರೂಢಿ ಮಾಡ್ಕೊಳ್ಳೋದು ಬಹಳ ಬೆಸ್ಟ್ ರೀ. ಈಗ ಈ ಹಂತದೊಳಗೆ ನಾನಿಲ್ಲಿ ಅರಿಶಿಣ ಪುಡಿ ಮತ್ತು ಇಂಗನ್ನು ಸೇರಿಸ್ತಾ ಇದ್ದೇನೆ. ಮುಚ್ಚಳ ಮುಚ್ಕೊಂಡ್ರೆ ಅಂದರೆ ಬೇಗ ಬೇಯ್ತೈತ್ರಿ ಅದು. ಈಗ ನಾವು ಇದನ್ನು ಈ ಹುರಿದಿಟ್ಕೊಂಡಿರೋಂಥ ಈ ಪದಾರ್ಥಗಳನ್ನು ಆಮೇಲೆ ಈ ಕೊಬ್ಬರಿಯನ್ನು ಎರಡೂ ರುಬ್ಕೊಂಡು ಬರೋಣಂತ್ರಿ. నేను ಮಾವಿನಕಾಯಿ ಚಟ್ನಿ ಮಾಡಿದ್ನಲ್ರಿ, ಒಂದು ಪಾತ್ರೆ ಒಳಗಿಂದ ಅದನ್ನು ತೆಗೆದ ಮೇಲೆ ಉಳಿದಿರುವಂಥ ಪಾತ್ರೆ ಒಳಗನ ನಾನು ಇದನ್ನು ರುಬ್ಕೊಳಕತ್ತೇನೆ ರೀ. ಅದು ಒಂದು ಸ್ವಲ್ಪ ವೇಸ್ಟ್ ಆಗಬಾರ್ದು. ನಾನಂತೂ ಹಿಂಗದೇನು ರೀ, ಕಜ್ಜೂಸ್ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಅದು ನಾವು ತೊಳೆದು ಗಟಾರಿಗೆ ಚೆಲ್ಲೋ ಬದಲಿ ಅದು ಒಂದು ರುಚಿ ಇದಕ್ಕೆ ಬರಲಿ ಅಂತ ನಾನು ಅದನ್ನು ಉಪಯೋಗಿಸ್ತೇನೆ ರೀ. ನಾನು ಅವಾಗ ಮರ್ತಿದ್ದೆ ಹೇಳೋಕ್ಕೆ, 1 ಚಮಚದಷ್ಟು ಪುಟಾಣಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೇನೆ ರೀ. ನೋಡಿ, ಇದು ಇಷ್ಟು ಕಲರ್ ಚೇಂಜ್ ಆದಮೇಲೆ ನಾನು ರುಬ್ಕೊಂಬಂದಿರೋಂಥ ಇದು ಮಿಶ್ರಣವನ್ನು ಇದ್ರೊಳಗೆ ಸೇರಿಸ್ತಾ ಇದ್ದೇನೆ ರೀ. ಇದು ಪಾತ್ರೆ ಮತ್ತು ಇದರ ಮುಚ್ಚಳ ಇದನ್ನು ಸಹ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ತೊಳೆದು ಇದಕ್ಕೆ ಸೇರಿಸ್ತೇನೆ ರೀ. ಸೇರಿಸಿ ಸಣ್ಣ ಊರಿ ಮೇಲೆ ಅದನ್ನು ಬಹಳ ಹೊತ್ತು ಕೈಯಾಡಿಸ್ತಾ ಕುದಿಯೋಕೆ ಬಿಟ್ಬಿಡೋಣಂತ ರೀ. ಇದರಲ್ಲಿ ಅದು ಪಾತ್ರೆ ತೊಳೆದು ನೀರು ಹಾಕಿ ಇವಾಗಲೇ ನಾನು ಇದು ಕೊತ್ತಂಬರಿ ಮತ್ತು ಇದು ಕಸೂರಿ ಮೇಥಿ ಮತ್ತು ಇದು ಹಬೀಜದ್ದು ಪುಡಿ ರೀ, ಇದನ್ನೆಲ್ಲನೂ ಈಗ ಸೇರಿಸ್ತಾ ಇದ್ದೇನೆ ರೀ. ಇದಕ್ಕೆ ಸೇರಿಸಿ ಉಪ್ಪು ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ರೀ. ಇದು ಮಾವಿನಕಾಯಿ ಸಾಂಬಾರು ಆಗಿರೋದ್ರಿಂದ ಹುಳಿ ಭಾಳ ಆಗ್ತೈತೆ ರೀ. ನೀವು ಎಷ್ಟು ಹುಳಿನ ಇಷ್ಟಪಡ್ತೀರಿ, ಎಷ್ಟು ಬೆಲ್ಲನ ಇಷ್ಟಪಡ್ತೀರಿ, ಅದ್ರ ಮೇಲೆ ನೀವು ಬೆಲ್ಲ ಮತ್ತು ಉಪ್ಪನ್ನು ನಿಮ್ಮ ತಕ್ಕಂತೆ ಹೊಂದಿಸ್ಕೋಬೋದು ರೀ. ಈ ರೀತಿ ಆಗೈತೆ ಇದು ಕನ್ಸಿಸ್ಟೆನ್ಸಿ. ಇವಾಗಿದು ಇದರ ಒಂದು ಗಾಢತೆ ಇಷ್ಟಿದೆ ರೀ. ಈಗ ಸಣ್ಣ ಉರಿ ಮೇಲೆ ಬಹಳಷ್ಟು ಒಂದು 15 ನಿಮಿಷ ಕುದಿಸ್ಬೇಕು ರೀ. ಇದನ್ನು ಅದು ಕುದೀತು ಅಂತಂದಾಗ ಅದು ಮತ್ತೆ ಸ್ವಲ್ಪ ಗಟ್ಟಿಯಾಗಿರ್ತೈತೆ ರೀ. ಇದನ್ನು ನೀವು ಅನ್ನದ ಜೊತೆನೂ ಊಟ ಮಾಡ್ಬೋದು. ಇದು ಗೊಪ್ಪ ಏನದವಲ್ಲ ರೀ, ಜುಬ್ರ ಇರ್ತೈತೆ ನೋಡಿರಿ, ನಾರು ಇರ್ತೈತೆ ಆ ಮಾವಿನಕಾಯಿ ಇದ್ದರೆ ಇನ್ನೂ ಚಲೋ ಆಗ್ತೈತೆ ರೀ. ಇದು ಅನ್ನದ ಜೊತೆನೂ ಊಟ ಮಾಡ್ಬೋದು ರೀ. ಆಮೇಲೆ ಇದು ಸಾಂಬಾರು ಊಟ ಆದಮೇಲೆ ನಾನಂತೂ ಸಾಂಬಾರನ್ನು ತಟ್ಟೆ ಒಳಗೆ ಹಾಕ್ಕೊಂಡು ಆ ಗೊಪ್ಪಕ್ಕೆ ಅದ್ದಿದ್ದನ್ನು ತಿಂತಿರ್ತೇನೆ ರೀ. ಬಹಳ ರುಚಿ ಅನ್ನಿಸ್ತೈತೆ ರೀ. ಇದು ಮಾವಿನಕಾಯಿ ಕಾಲಮಾನ ಇರೋವಂಥಾಗ ಅಷ್ಟೇ ಇದನ್ನು ಮಾಡ್ಬಹುದಲ್ಲ ರೀ. ಹಾಗಾಗಿ ಬಹಳ ದಿನ ಇರೋದಿಲ್ಲ ರೀ. ಇನ್ನು ಈ ರೀತಿ ನೀವು ಮನೆಯೊಳಗೆ ಮಾಡಿಕೊಂಡು ನಿಮ್ಮ ರುಚಿಯನ್ನು ಸವಿರಿ ಮತ್ತು ಹೇಗಾಯಿತು ಅಂತ ನನಗೆ ತಿಳಿಸ್ರಿ. ಶರಣಾರ್ಥಿಗಳು.